ಆಪರೇಷನ್ ಸಾತ್ವಿಕ್ ಸಕ್ಸಸ್ ಆಗಿದೆ. ನೇರ ಪ್ರಸಾರದ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಕೊನೆ ಹಂತದ ಕಾರ್ಯಾಚರಣೆ ನಡೀತಾ ಇತ್ತು. ಕೊನೆಗೂ ಕೂಡ ರಕ್ಷಣಾ ಸಿಬ್ಬಂದಿ ಪುಟ್ಟ ಮಗುವನ್ನ ಹೊರತೆಗೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಮೃತ್ಯು ಗೆದ್ದು ಬಂದ ಮೃತ್ಯುಂಜಯ ಸಾತ್ವಿಕ್, ಸಾವು ಗೆದ್ದ ಪೋರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಈ ಕ್ಷಣದ ಲೈವ್ ವಿಜುವಲ್ಸ್ ಅನ್ನ ನೋಡ್ತಾ ಇದ್ದೀರಿ. ರಕ್ಷಣಾ ಸಿಬ್ಬಂದಿ ಸಾತ್ವಿಕ್ ಪುಟ್ಟ ಪೋರನನ್ನ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿನ್ನೆ ಸಂಜೆಯಿಂದಲೂ ಕೂಡ ನಡೆದಂತಹ ಕಾರ್ಯಾಚರಣೆ, 20 ಗಂಟೆಗೂ ಅಧಿಕ ಕಾಲ ನಡೆದಂತಹ ಕಾರ್ಯಾಚರಣೆ ಕೊನೆಗೂ ಕೂಡ ಸಕ್ಸಸ್ ಆಗಿದೆ. ಮಗು ಅಳುವ ಧ್ವನಿ ಕೇಳಿಸ್ತಾ ಇತ್ತು, ದೊಡ್ಡ ಸಮಾಧಾನ ಸಿಕ್ಕಿತ್ತು. ಈಗ ಮಗುವೆ ಹೊರ ಬಂದಿದೆ. 20ಕ್ಕೂ ಅಧಿಕ ಗಂಟೆಗಳ ಕಾರ್ಯಾಚರಣೆ ಕಂಪ್ಲೀಟ್ ಆಗಿ ಸಕ್ಸಸ್ ಆಗಿದೆ. ಮೃತ್ಯು ಗೆದ್ದು ಬಂದಂತಹ ಮೃತ್ಯುಂಜಯ ಸಾತ್ವಿಕ್ ಕುಟುಂಬಸ್ಥರಿಗೆ ದೊಡ್ಡ ನಿರಾಳ. ಇಡೀ ಕರುನಾಡಿನ ಪ್ರಾರ್ಥನೆ ಫಲಿಸಿದೆ. ಮಗುವನ್ನ ಎತ್ಕೊಂಡು ಬಂದು ಅದಕ್ಕೆ ಈಗ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಿಸಬೇಕಾಗಿದೆ. ಆಪರೇಷನ್ ಸಾತ್ವಿಕ್ ಕೊನೆಗೂ ಕೂಡ ಸಕ್ಸಸ್ ಆಯ್ತು. ಸಾವು ಗೆದ್ದ ಸಾತ್ವಿಕ್. ಜೀವನ್ ಮರಣ ಹೋರಾಟವನ್ನ ಮಾಡ್ತಾ ಇದ್ದಂತಹ ಪುಟ್ಟ ಮಗು ನಿನ್ನೆ ಸಂಜೆ 6 ಗಂಟೆಯಿಂದಲೂ ಕೂಡ ಕಾರ್ಯಾಚರಣೆ ನಡೆಯಿತು. ರಾತ್ರಿ ಇಡೀ ಕಾರ್ಯಾಚರಣೆಯನ್ನ ನಡೆಸಿದ್ರು. ಕೊಳವೆ ಬಾವಿಗೆ ಬಿದ್ದಿದ್ದಂತಹ 2 ವರ್ಷದ ಪುಟ್ಟ ಮಗು ಸಾತ್ವಿಕ್ ಕೊನೆಗೂ ಬದುಕಿ ಬಂದಿದೆ. ಅಹೋರಾತ್ರಿ ನಡೆದಂತಹ ಕಾರ್ಯಾಚರಣೆ ಈಗ ಸಕ್ಸಸ್ ಆಗಿದೆ. 16 ಅಡಿ ಕೆಳಗಡೆ ಸಿಲುಕಿಕೊಂಡಿದ್ದಂತಹ ಪುಟ್ಟ ಮಗು SDRF, NDRF, ಅಗ್ನಿಶಾಮಕ ದಳದ ಸಿಬ್ಬಂದಿ ಎಲ್ಲರೂ ಕೂಡ ನಡೆಸಿದ ಒಂದು ಮಾಡಿದಂತಹ ಪ್ರಯತ್ನ ಕೊನೆಗೂ ಕೂಡ ಯಶಸ್ಸು ಕಂಡಿದೆ. ಕೊಳವೆ ಬಾವಿಗೆ ಬಿದ್ದಿದ್ದಂತಹ 2 ವರ್ಷದ ಪುಟ್ಟ ಮಗು ಹೊರ ಬಂದಿದೆ. ಲೈವ್ ವಿಜುವಲ್ಸ್ ಅಲ್ಲಿ ನೀವು ನೋಡಿದ್ರಿ. ಮಗುವನ್ನ ಎತ್ಕೊಂಡು ಬಂದ್ರು ಸಿಬ್ಬಂದಿಗಳು. 20 ಗಂಟೆಗೂ ಅಧಿಕ ಕಾಲ ನಡೆದಂತಹ ಕಾರ್ಯಾಚರಣೆ, ರಾತ್ರಿ ಇಡೀ ನಡೆಸಿದಂತಹ ಕಾರ್ಯಾಚರಣೆ ಬೆಳಿಗ್ಗೆ ಇನ್ನೇನು ಅಂತಿಮ ಹಂತಕ್ಕೆ ಬಂದಿತ್ತು. ಇನ್ನೊಂದು ಅರ್ಧ ಗಂಟೆಯಲ್ಲಿ ಮಗು ಬರುತ್ತೆ ಅಂತ ಪ್ರಯತ್ನ ಮಾಡಿದ್ರು ರಕ್ಷಣಾ ಸಿಬ್ಬಂದಿ. ಮಗು ಅಳ್ತಾ ಇದ್ದಂತಹ ಧ್ವನಿಯನ್ನ ಕೇಳಿದ್ರೆ ನಿಜಕ್ಕೂ ಕೂಡ ಕರಳು ಕಿತ್ತು ಬಂತು. ಮಗುವಿನ ಆಕ್ರಂದನ ಒಂದು ಕಡೆ ದೊಡ್ಡ ಸಮಾಧಾನ. ಮಗು ಉಸಿರಾಡ್ತಾ ಇದೆ, ಬದುಕಿದೆ. ಈಗ ಕೊನೆಗೂ ಕೂಡ ಮಗುವನ್ನ ಹೊರತೆಗೆಯುವಲ್ಲಿ ರಕ್ಷಣಾ ಸಿಬ್ಬಂದಿ ಯಶಸ್ಸು ಕಂಡಿದ್ದಾರೆ. ಫಲಿಸಿತು ಕರುನಾಡ ಜನರ ಪ್ರಾರ್ಥನೆ. ಆ ಮಗುವಿನ ಕುಟುಂಬಸ್ಥರು ಹೇಳ್ತಾ ಇದ್ರು, ಮಗು ಬದುಕಿ ಬಂದ್ರೆ ಅದಕ್ಕೆ ಪುನರ್ಜನ್ಮ. ನಾವು ನಮ್ಮ ಗ್ರಾಮದ ದೇವರು ಸಿದ್ಧಲಿಂಗ ಮಹಾರಾಜರ ಹೆಸರನ್ನ ಇಡ್ತೀವಿ, ಮರುನಾಮಕರಣ ಮಾಡ್ತೀವಿ ಅಂತ. ಆ ಕ್ಷಣ ಬಂದೇ ಬಿಡ್ತು. ಆ ಪುಟ್ಟ ಮಗುವನ್ನ ರಕ್ಷಣಾ ಸಿಬ್ಬಂದಿ ಹೊರತರ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯವನ್ನ ನೀವು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀರಿ. ಕೊನೆಗೂ ಕೂಡ ಫಲಿಸಿದೆ ಕೋಟ್ಯಾಂತರ ಜನರ ಪ್ರಾರ್ಥನೆ. ಆರಾಮಾಗಿದೆ ಮಗು. ಪ್ರಾಥಮಿಕ ಚಿಕಿತ್ಸೆ ಅಗತ್ಯತೆ ಇದೆ. ಮಗುವನ್ನ ಎತ್ಕೊಂಡು ಈಗ ಮೇಲಕ್ಕೆ ಹೋಗ್ತಾ ಇದ್ದಾರೆ ಸಿಬ್ಬಂದಿಗಳು. ಸಾವಿನ ಕೂಪದಿಂದ ಗೆದ್ದು ಬಂದ ಸಾತ್ವಿಕ್ ಬಿರು ಬಿಸಿಲನ್ನು ಲೆಕ್ಕಿಸದೆ ರಕ್ಷಣಾ ತಂಡ ಕಾರ್ಯಾಚರಣೆಯನ್ನ ನಡೆಸಿದೆ. ಕೊನೆಗೂ ಕೂಡ ಯಶಸ್ವಿಯಾಗಿದ್ದಾರೆ. ಮೃತ್ಯು ಗೆದ್ದು ಬಂದಂತಹ ಮೃತ್ಯುಂಜಯ ಈ ಸಾತ್ವಿಕ್ ತೆರೆದ ಕೊಳವೆ ಬಾವಿಯಲ್ಲಿ ಬಿದ್ದಿದ್ದಂತಹ 2 ವರ್ಷದ ಪುಟ್ಟ ಕಂದಮ್ಮ
ನಾವು ನೋಡ್ತಾ ಇದ್ವಿ ಅಲ್ಲಿ ಗ್ರಾಮಸ್ಥರು ಕೇಕೆ ಹಾಕ್ತಿದ್ದಾರೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ, ಹರ್ಷೋದ್ಗಾರ ಮೊಳಗ್ತಾ ಇದೆ. ಸಾವಿನ ಕೂಪದಿಂದ ಗೆದ್ದು ಬಂದ ಪುಟ್ಟ ಬಾಲಕ ಸಾತ್ವಿಕ್ ಬಂಡೆ ಕೊರೆದು ಸಾತ್ವಿಕ್ನನ್ನ ರಕ್ಷಿಸಿದ NDRF, SDRF, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಆಪರೇಷನ್ ಸಾತ್ವಿಕ್ ಈಗ ಸಕ್ಸಸ್ ಆಗಿದೆ. ಇಪ್ಪತ್ತಕ್ಕೂ ಅಧಿಕ ಗಂಟೆಯ ಕಾರ್ಯಾಚರಣೆ ಕೊನೆಗೂ ಕೂಡ ಫಲ ನೀಡಿದೆ. ನಿನ್ನೆ ಸಂಜೆ ಆಟವಾಡ್ತಾ ಇದ್ದಂತಹ ಮಗು ಕೊಳವೆ ಬಾವಿಯ ಒಳಗೆ ಬೀಳತ್ತೆ. ಇದನ್ನ ಅರಿತಂತಹ ಪೋಷಕರು ತಕ್ಷಣವೇ ಪೊಲೀಸರಿಗೆ ಕರೆ ಮಾಡ್ತಾರೆ, ಅಗ್ನಿಶಾಮಕ ದಳದವರಿಗೆ ವಿಷಯ ಮುಟ್ಟಿಸ್ತಾರೆ. SDRF, NDRF, ಪೊಲೀಸ್ ಪಡೆ ಎಲ್ಲರೂ ಕೂಡ ಸ್ಥಳಕ್ಕೆ ದೌಡಾಯಿಸಿ ಆ ಕ್ಷಣದಿಂದಲೇ ಕಾರ್ಯಾಚರಣೆಯನ್ನ ಶುರು ಮಾಡ್ತಾರೆ. ಈಗ ಆ ಕಾರ್ಯಾಚರಣೆ ಫಲ ನೀಡಿದೆ. ವಿಜಯಪುರದಲ್ಲಿ ಇದು 3ನೆಯ ಘಟನೆ. ಈ ಹಿಂದೆ 2 ಘಟನೆಗಳಾಗಿತ್ತು. ಇದೇ ರೀತಿ ಕೊಳವೆ ಬಾವಿಗೆ, ತೆರೆದ ಕೊಳವೆ ಬಾವಿಗೆ ಮಕ್ಕಳು ಬಿದ್ದಿದ್ರು. 2008ರಲ್ಲಿ ಒಂದು ಘಟನೆ, 2014ರಂದು ಒಂದು ಘಟನೆ ಆಗಿತ್ತು. ಆದರೆ ದುರಾದೃಷ್ಟವಶಾತ್ ಯಾವ ಮಗು ಕೂಡ ಬದುಕಿರಲಿಲ್ಲ. ಆದರೆ ಸಾತ್ವಿಕ್ ಸಾವನ್ನ ಗೆದ್ದು ಬಂದಂತಹ ಪೋರಾಟ. ಕರುನಾಡಿನ ಜನರ ಪ್ರಾರ್ಥನೆ ಫಲಿಸಿದೆ. ಸಾವಿನ ಕೂಪದಿಂದ ಗೆದ್ದು ಬಂದಿದ್ದಾನೆ ಈ ಸಾತ್ವಿಕ್. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ನಡೆದಿದ್ದಂತಹ ಘಟನೆ. ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.